ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪೂಜಾ ನವೀನ್. ಇವತ್ತಿನ ರೆಸಿಪಿ ಹೆಸರು ಕಾಳಿನ ಸಾಂಬಾರ್. ಮೊದಲು ಒಂದು ಲೋಟ ಹೆಸರು ಕಾಳನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ನೀರು, ಒಂದು ಈರುಳ್ಳಿಯನ್ನು ಹಾಕಿ 2 3 ವಿಸಲ್ ಕೂಗಿಸಿಕೊಳ್ಳಿ. ನಂತರ ಮಸಾಲೆಗೆ ಒಂದು ಬಟ್ಟಲು ಕಾಯಿ, ಅರ್ಧ ಟೊಮೊಟೊ, 1 ಟೀ ಸ್ಪೂನ್ ಅಕ್ಕಿಯನ್ನು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ. ಕುಕ್ಕರ್ ವಿಸಲ್ ತಣ್ಣಗಾದ ನಂತರ 1 ಅಥವಾ 2 ಟೀ ಸ್ಪೂನ್ ಖಾರದ ಪುಡಿಯನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಅದಕ್ಕೆ ಒಂದು ಬಟ್ಟಲು ಟೊಮೊಟೊ ಹಣ್ಣನ್ನು ಸೇರಿಸಿ ಟೊಮೊಟೊ ಮೆತ್ತಗಾಗುವವರೆಗೂ ಚೆನ್ನಾಗಿ ಬೇಯಿಸಿರಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈಗಾಗಲೇ ಸಣ್ಣಗೆ ರುಬ್ಬಿಟ್ಟುಕೊಂಡಿರುವಂತಹ ಮಿಶ್ರಣವನ್ನು ಹಾಕಿ 2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿಕೊಳ್ಳಿ. ಇದು ಕುದ್ದ ನಂತರ ಒಂದು ಚಿಕ್ಕ ಬಾಣಲೆಯನ್ನು ಇಟ್ಟುಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕಿ ಬೆಳ್ಳುಳ್ಳಿ ಕೆಂಪಗಾಗುವವರೆಗೂ ಫ್ರೈ ಮಾಡಿಕೊಳ್ಳಿ. ಅದಕ್ಕೆ 2 ರಿಂದ 3 ಒಣಮೆಣಸಿನಕಾಯಿ, 3 ರಿಂದ 4 ಎಲೆ ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ನಂತರ ಕುದಿಯುತ್ತಿರುವ ಸಾಂಬಾರಿಗೆ ಸೇರಿಸಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್, ಇದು ಹೆಸರು ಕಾಳಿನ ಸಾಂಬಾರಾದ ಕಾರಣ ಹೆಸರು ಕಾಳಿನಲ್ಲಿ ತುಂಬ ಹೈ ಪ್ರೋಟೀನ್ ಸಿಗುತ್ತದೆ. ನಂತರ ಇದು ಚೆನ್ನಾಗಿ ಕುದಿದ ನಂತರ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ. ಈಗ ಹೆಸರು ಕಾಳಿನ ಸಾಂಬಾರ್ ಸಿದ್ಧವಾಗಿದೆ. ಒಬ್ಬೊಬ್ಬರು ಮಕ್ಕಳು ಹೆಸರು ಕಾಳಿನ ದೋಸೆಯನ್ನು ಅಷ್ಟು ಇಷ್ಟಪಟ್ಟು ತಿನ್ನುವುದಿಲ್ಲ. ಈ ಥರ ಹೆಸರು ಕಾಳಿನ ಸಾಂಬಾರು ಮಾಡಿದಾಗ ಅನ್ನದೊಂದಿಗೆ ಊಟ ಮಾಡುತ್ತಾರೆ. ಇದನ್ನು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.